ನಾಯಕನ ಹೊರತುಪಡಿಸಂತೆ ಬೇರೆ ಯಾವ್ಯಾವ ಥರ ಕ್ಯಾರೆಕ್ಟರ್ ಮಾಡಬೇಕನ್ನೋ ಆಸೆ ಇದೆ ನಿಮಗೆ? ಅದು ಅತಿ ಆಸೆ, ಎಲ್ಲಾದು ಮಾಡಬೇಕು, ಎಲ್ಲ ಬಿಟ್ಟರೆ ಎಲ್ಲಾದು ಮಾಡಿಬಿಡ್ತೀನಿ ನಾನು. ಇಲ್ಲ, ಒಂದು ಪಾಸಿಟಿವ್ ಮಾಡಬೇಕು ಅಂತ ಇದೆ. ಏನಾಗುತ್ತೆ ನೋಡೋಣ, ಯಾವ ಥರ ಇರುತ್ತೆ ಅಲ್ಲ. ಈ ಸಿನಿಮಾ ಆದಮೇಲೆ ಮೇ ಬಿ ತುಂಬ ಪಾಸಿಟಿವ್ ಮಾಡ್ತಾರೆ ಅಂತ ಅನ್ಕೋತೀನಿ. ಬಿಕಾಸ್ ಈಗ ಹೆಂಗಾಗಿದೆ ಅಂತಂದರೆ ಥಿಯೇಟ್ರಿಗೆ ಇವ್ರು ಬರ್ತಾ ಇದ್ದಾರೆ ಅಂದರೆ ನನಗೆ ಒಂಥರ ಬೇಜಾರು ಖುಷಿನೂ ಇದೆ, ಒಂಥರ ಬೇಜಾರು. ನಾನು ಏರೆಲ್ಲ ಕರೆಕ್ಟಾಗಿ ಮಾಡ್ಕೊಂಡೆಲ್ಲ ಹೋಗೋದು. ಬಿಕಾಸ್ ಎಲ್ಲ ಅವ್ರ ಕಡೆನೇ ಫೋಕಸ್ಡ್ ಆಗ್ತಾರೆ, ವೆಲ್ ಬಿಲ್ಡ್ ಇದ್ದಾರೆ. ಓಕೆ, ಸೊ ಈ ಮೂವಿನಲ್ಲಿ ನಾನು ಅದ್ವಿತಿ ಶೆಟ್ಟಿ ಬಂದರೆ ಕೇಳೋಣ ಅಂತ ಅನ್ಕೊಳ್ತಾ ಇದ್ದೆ, ಹಾಟ್ ಸೀಟ್ ಹೇಗಿತ್ತು ಅಂತ. ಯಾಕೆಂದರೆ ಆ್ಯಂಕರ್ ಆಗಿದ್ರಲ್ವಾ, ಅದ್ರ ಹಾಟ್ ಸೀಟ್ ಆಬ್ವಿಯಸ್ಲಿ ನಾವು ಅದನ್ನು ಫೀಲ್ ಮಾಡಿದ್ವಿ. ಸೊ ಅವ್ರನ್ನ ಕೇಳೋಣ ಅಂತ ಅಂದ್ಕೊಂಡೆ, ಬಂದಿಲ್ಲ ಆ್ಯಕ್ಚುಲಿ. ಓಕೆ, ಅವ್ರು ಹೇಗೆ ಸೆಲೆಕ್ಟ್ ಆಯಿದ್ರು, ಅವ್ರ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಅವರು ಕನ್ನಡದಲ್ಲಿ ತುಂಬ ಸಿನಿಮಾ ಮಾಡಿದ್ರು ಅದ್ವಿತಿ ಅವರು. ಸೊ ನನಗೆ ಎಲ್ಲೋ ಒಂದು ಸಿಕ್ಕಿದಾಗ ಹೇಳಿದ್ರು ನನಗೆ ತುಳು ಮಾಡಬೇಕು ಅಂತ ತುಂಬ ಆಸೆ ಇದೆ ಅಂತ. ಬಟ್ ಅದು ದೊಡ್ಡ ರೀಸನ್ ಅಲ್ಲ, ಆ ಥರ ತುಂಬ ಜನ ಹೇಳ್ತಾರೆ. ಬಟ್ ನಮಗೆ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಅಂತ ಬಂದಾಗ ಸ್ವಲ್ಪ ಮೆಚೋರ್ಡ್ ಬೇಕಿತ್ತು. ನಮಗೆ ತುಂಬ ಗ್ಲಾಮರಸ್ ಆಗಿ, ಅದರ ಅರ್ಥ ಅವ್ರು ಗ್ಲಾಮರಸ್ ಆಗಿ ಇಲ್ಲ ಅಂತಲ್ಲ, ಸೊ ಈ ಪಾತ್ರ ಹೇಳ್ತಿರೋ ಅಂತ ಅದಕ್ಕೆ ಸೂಟ್ ಆಗೋರು ಯಾರು ಅಂತ ಲಿಸ್ಟ್ ಅಪ್ ಮಾಡ್ಕೊಂಡಾಗ ನಾವು ತುಂಬ ಹೊಸಬರಿಗೂ ಟ್ರೈ ಮಾಡಿದ್ವಿ. ಬಟ್ ಇಲ್ಲಿ ಒಂದು ಜರ್ನಲಿಸ್ಟ್ ಪಾತ್ರ ಇರೋದ್ರಿಂದಾಗಿ ಸೊ ಒಂದು ಸ್ವಲ್ಪ ಮೆಚುರಿಟಿ ಬೇಕಿತ್ತು, ಒಂದು ಸ್ವಲ್ಪ ಆಳವಾಗಿ ಆ ಪಾತ್ರವನ್ನು ಅರ್ಥ ಮಾಡ್ಕೊಳ್ಳೋವಂಥವ್ರು ಬೇಕಿತ್ತು. ಸೊ ಹೊಸಬರಿಗೆ ಒಂದು 2-3 ಆಡಿಷನ್ ಮಾಡಿ ಆಮೇಲೆ ರಿಹರ್ಸಲ್ಸು ಮಾಡಿಸಿದ್ವಿ. ಬಟ್ ದಿನ ಹತ್ರ ಬಂದಾಗ ನಮ್ಗೆ ಅನ್ನಿಸ್ತು ಕಷ್ಟ ಆಗುತ್ತೆ. ಬಿಕಾಸ್ ಒಂದು ನಾರ್ಮಲ್ ಒಂದು ಬಬ್ಲಿ ಕ್ಯಾರೆಕ್ಟರ್ ಆದರೆ ಈಸಿಯಾಗಿ ಮಾಡಿಸ್ಬೋದು ಯಾರ ಹತ್ರನಾದರೂ. ಸೊ ಹಾಗೆ ನಾವು ಡಿಸೈಡ್ ಮಾಡಿದ್ವಿ, ಇಲ್ಲ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದು ಒಂದು ಸ್ವಲ್ಪ ಮೆಚೂರ್ಡಾಗಿ ಕಾಣೋರು ಬೇಕು ನಮಗೆ ಅಂತ. ಅದರ ಲಿಸ್ಟನ್ನು ಹುಡುಕಿದಾಗ ನಮ್ಗೆ ಯಾರಿದ್ದಾರೆ ಎಕ್ಸ್ಪೀರಿಯನ್ಸ್ಡು, ನಮ್ಗೆ ಯಾರು ನಮ್ಮ ಲಿಸ್ಟಲ್ಲಿದ್ದಾನೆ ಅಂತ ನೋಡಿದಾಗ ಅದರಲ್ಲಿ ಆಪ್ಟಾಗಿ ಕಂಡಿರೋ ಅಂಥದ್ದು ಅದ್ವಿತಿ ಅವರು. ಸೊ ಅದು ಒಂದೇ ದೊಡ್ಡ ಕಾರಣ ಅಂತ ಹೇಳ್ಬೋದು. ಅವರು ಸೊ ಅದ್ವಿತಿ ಅವ್ರನ್ನ ತಗೊಂಡ್ರೆ ನಿಮಗೆ 2 ಪ್ಲಸ್ ಪಾಯಿಂಟ್, ಟ್ವಿನ್ಸ್ ಇರೋದ್ರಿಂದ ಇನ್ ಕೇಸ್ ಅದ್ವಿತಿ ಸಿಕ್ಕಿಲ್ಲ ಅಂದ್ರೆ ಅವ್ರ ಸಿಸ್ಟರ್ ಕೂಡ ಆಕ್ಟ್ ಮಾಡ್ಬೋದು, ಇಬ್ರು ಆಕ್ಟರ್ಸ್ ಆಗಿರೋದ್ರಿಂದ ಎಲ್ಲ ಬಿಜಿ ಇರೋದ್ರಿಂದ ಒಂದ್ ಕಡೆ ಇವ್ರನ್ನ ಒಂದ್ ಕಡೆ ಅವ್ರನ್ನ ಕಳಿಸ್ತಾರೆ. ಇಲ್ಲ, ಮೊನ್ನೆ ದೀಪಕ್ ಅವ್ರು ಹೇಳ್ತಾ ಇದ್ರು, ಇವಾಗ ನಮಗೆ ಥಿಯೇಟರ್ ಎಲ್ಲ ಕಡೆ ಫುಲ್ ಆಗ್ತಾ ಇದೆ. ಮೊನ್ನೆ ಒಂದು ದಿನ 37 ಶೋ ಹೌಸ್ಫುಲ್ ಆಯಿತು. ಸೊ ಅವ್ರು ಹೇಳ್ತಾ ಇದ್ರು, ಒಂದ್ ಕಡೆ ಅದ್ವಿತಿ ಹೋಗ್ಲಿ, ಇನ್ನೊಂದ್ ಕಡೆ ಅವ್ರ ತಂಗಿ ಹೋಗ್ಲಿ. ಎಕ್ಸ್ಪೆರಿಮೆಂಟ್ ಮಾಡಿದ್ರಾ? ಇಲ್ಲ ಹಂಗಾಗಲ್ಲ ಅಲ್ವಾ. ಇಲ್ಲ, ನೆಕ್ಸ್ಟ್ ಟ್ರೈ ಮಾಡಬೇಕು ಹಂಗೆ. ಓಕೆ, ಗುಡ್ ಐಡಿಯಾ ಆ್ಯಕ್ಚುಲಿ. ಓಕೆ, ಸೊ ಫೈನಲಿ ಅಂದರೆ ವೀಕ್ಷಕರಿಗೆ ಏನು ಹೇಳೋಕೆ ಬಯಸ್ತೀರಿ? ನಿಮ್ಮ ಸಿನಿಮಾ ಅಂದರೆ ಈಗ ನಾನು ಆಗಲೇ ಹೇಳ್ದಂಗೆ ಪೈಸಾ ವಸೂಲಿ ಈಗಾಗಲೇ ಫುಲ್ ಹೌಸ್ ಆಗ್ತಾ ಇದೆ. ಕನ್ನಡ ಪ್ರೇಕ್ಷಕರು ಕೂಡ ಹೋಗಿ ಸಿನಿಮಾವನ್ನು ನೋಡಿ ಮೆಚ್ಕೊಳ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಅಂದರೆ ಈ ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ಆ ನೇಮ್ ಆ್ಯಂಡ್ ಫೇಮ್ನ ಉಳಿಸ್ಕೊಂಡು ಹೋಗೋದು ತುಂಬ ಕಷ್ಟ. ತುಂಬ ಜನ ಹೇಳ್ತಾರೆ ಒಂದಷ್ಟು ದಿನ ನಮಗೇನೋ ಅದರಿಂದ ಬಂಡವಾಳ ಬರುತ್ತೆ, ಅದು ಇದು ಬರುತ್ತೆ, ಆಮೇಲೆ ಸೈಲೆಂಟ್ ಆಗಿಬಿಡ್ತಾರೆ. ಬಟ್ ಆ ನೇಮ್ ಆ್ಯಂಡ್ ಫೇಮನ್ನು ಇಲ್ಲಿವರೆಗೆ ತಗೊಂಡು ಹೋಗ್ತಾ ಇದ್ದು ಬಹುಶಃ ನೀವು ಒಬ್ಬರೇ ಅಂತ ಅನಿಸುತ್ತೆ. ಎಷ್ಟು ಖುಷಿ ಅನ್ನಿಸ್ತಾ ಇದೆ ಈ ಬಗ್ಗೆ? ಇಲ್ಲ, ಅದು ಖಂಡಿತ ತುಂಬ ಜನ ಹೇಳಿದ್ದಾರೆ, ಬಿಗ್ ಬಾಸ್ ಗೆದ್ದಿರೋದು ದೊಡ್ಡದಲ್ಲ, ಬಂದಮೇಲೆ ಸ್ವಲ್ಪ ದಿನ ಅದು ಮತ್ತೆ ಅದು ಹೋಗುತ್ತೆ. ಅದು ಹೌದು ಕೂಡ. ಬಿಕಾಸ್ ಯಾವುದೇ ವಿಷಯ ಇರಲಿ, ಇವಾಗ ಒಂದು ಸಿನಿಮಾ ಗೆದ್ರು 1-2 ತಿಂಗಳು ಜನ ಆ ಸಿನಿಮಾದ ಬಗ್ಗೆ ಮಾತಾಡ್ತಾರೆ, ಆಮೇಲೆ ನೆಕ್ಸ್ಟ್ ಏನು ಅಂತ ಕೇಳ್ತಾರೆ. ಅದು ಬಿಗ್ ಬಾಸ್ ತಪ್ಪಲ್ಲ. ಇವಾಗ ಜನ ಎಷ್ಟು ದಿನ ಅಂತ ಬಿಗ್ ಬಾಸ್ ಆ ಸೀಸನ್ ವಿನ್ ಆದ ಅಂತ ಮಾತಾಡ್ತಾರೆ, ನೆಕ್ಸ್ಟ್ ಸೀಸನ್ ಬಂದಾಗುತ್ತೆ. ಇವಾಗ 2-3 ಸೀಸನ್ ಆಗ್ತಿದೆ ಆದಮೇಲೆ. ಬಟ್ ನಾನೇನು ಮಾಡಿದೆ ಅಂದರೆ, ನನಗೆ ಡೆಫಿನೆಟ್ಲಿ ಗೆದ್ದ ಮೇಲೆ ತಲೆಯಲ್ಲಿ ಇರುತ್ತೆ ಏನು ಮಾಡಬೇಕು, ಇದನ್ನ ಹೆಂಗೆ ಉಳಿಸ್ಕೋಬೇಕು ಅಂತ. ಆದರೂ ಕೂಡ ನಾನು ಬಿಗ್ ಬಾಸ್ಗೆ ಹೋಗಿರೋ ಅಂಥದ್ದು ನನಗೆ ಜಾಸ್ತಿ ಸಿನಿಮಾ ಮಾಡಬೇಕು, ನಾನು ಮಾಡೋವಂಥ ಸಿನಿಮಾ ಇನ್ನಷ್ಟು ಜನರಿಗೆ ತಲುಪಬೇಕು ಅನ್ನೋವಂಥ ಉದ್ದೇಶದಿಂದ, ಜನರ ಆಶೀರ್ವಾದದಿಂದ ನಾನು ಗೆದ್ದೆ. ಬಟ್ ನಾನು ಹೊರಗೆ ಬಂದ ಮೇಲೇನು ನಾನು ಮಾಡಿದ್ದು ಸಿನಿಮಾಗಳು, ನಾನು ಮಾಡಿದ ಕೆಲಸ. ಸೊ ನಿಮಗೆ ನಾನು ಕೂಡ ಹೇಳೋದು, ನಿಮಗೆ ಹೊರಗೆ ಬಂದ ಮೇಲೆ ಚಾಲ್ತಿಯಲ್ಲಿ ಇರಬೇಕು ಅಂತಂದರೆ ನೀವು ಕೆಲಸ ಮಾಡಬೇಕಷ್ಟೇ. ನಾವು ಬಿಗ್ ಬಾಸ್ ಗೆದ್ವಿ, ನಾವು ಇನಾಗ್ರೇಷನ್ಸ್ಗೆ ಹೋಗ್ತಾ ಇರೋದು, ಅಥವಾ ನಾನು ಬಿಗ್ ಬಾಸ್ ವಿನ್ನರು ಅಂತಲೇ ಪೋಟ್ರೆ ಆಗ್ತಾ ಇದ್ರೆ ಅದು ಒಂದಿನ ಅದು ಫೇಡ್ ಆಗುತ್ತೆ. ಬಟ್ ನನ್ನ ಫೋಕಸ್ ಇರೋದು ಬಿಗ್ ಬಾಸ್ ವಿನ್ ಆಗಿದ್ದೀನಿ, ಹೌದು, ಅದೊಂದು ಘಟ್ಟ ಆಯಿತು, ಮತ್ತೆ ಬಿಗ್ ಬಾಸ್ಗೆ ಹೋಗೋಕ್ಕಾಗಲ್ಲ. ಮತ್ತೆ ಇನ್ನೇನು ಮಾಡಬೇಕು, ಕೆಲಸ ಮಾಡಬೇಕು. ನನ್ನ ಉದ್ದೇಶ ಇನ್ನಷ್ಟು ಸಿನಿಮಾ ಮಾಡಬೇಕು. ನಾನು ಆ ಫೋಕಸಲ್ಲಿ ಇದ್ದೆ, ಆ ಫೋಕಸಲ್ಲಿ ಇದ್ದೀನಿ. ದೇವ್ರ ದಯೆಯಿಂದ ನನ್ನ ಕೆಲಸಕ್ಕೆ ದೇವರು ರಿಸಲ್ಟ್ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಹೇಳೋ ಥರ ನಾನು ಕಾಣ್ತಾ ಇದ್ದೀನಿ ಅಷ್ಟೇ. ಸೊ ಎಲ್ಲರೂ ಕೆಲಸ ಮಾಡಿ, ಕೆಲಸ ಗೆದ್ದರೆ ಎಲ್ಲರೂ ಕಾಣ್ತಾರಷ್ಟೇ. ಆ್ಯಂಡ್ ಮತ್ತೆ ಸಿನಿಮಾಗೆ ಬರೋದಾದರೆ, ಬಿಗ್ ಬಾಸ್ ವಿನ್ನರ್ ರೂಪೇಶ್ ಶೆಟ್ಟಿ ಅಭಿನಯಿಸಿರುವಂತಹ ಸಿನಿಮಾ ಜೈ ತುಳು ಕನ್ನಡದಲ್ಲಿ ಬಂದಿದೆ ನೋಡಿ. ಸೊ ಜೈಕಾರ ಹಾಕೊಂಡೆ ನೋಡಿ ಅಂತ. ಅಲ್ಲ, ಇಲ್ಲಿಗೆ ಬಂದಿರೋದು ಜೈ ಬಗ್ಗೆ ಮಾತಾಡೋದಕ್ಕೆ, ಏನೋ ಹೋದ್ರೆ ಎಂಡಿಗೆ ಅಲ್ಲಿ ಬರೋಣ ಅಂತ. ಓಕೆ, ದೀಪಕ್ ಅವರೇ, ಸೊ ಫೈನಲ್ ವೀಕ್ಷಕರಿಗೆ ಏನು ಹೇಳೋಕೆ ಬಯಸ್ತೀರಿ? ಕೆಲಸ ಮಾಡಿದ್ದೀನಿ ಸಿನಿಮಾದಲ್ಲಿ, ಸೊ ನಾನು ಆಬ್ವಿಯಸ್ಲಿ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಬಟ್ ನೀವು ಸಿನಿಮಾ ಆಚೆ ನಿಂತು ಸಿನಿಮಾ ನೋಡಿ ಆಚೆ ಬರೋರನ್ನ ಒಂದ್ಸರಿ ನೋಡಿ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಅನಿಸುತ್ತೆ. ಹಾಗ ಅನಿಸಿದ್ರೆ ದಯವಿಟ್ಟು ಫ್ಯಾಮಿಲಿ ಜೊತೆ ಬಂದು ಸಿನಿಮಾನ ನೋಡಿ. ಜೈ.
ಎಸ್ ಒಬ್ಬ ಖಳನಾಯಕ ಇಷ್ಟು ಸ್ವೀಟಾಗಿ ಕೇಳ್ಕೊಂಡ್ರೆ ಆಬ್ವಿಯಸ್ಲಿ ಜನರು ಮನ್ಸು ಕರ್ಗೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಬ್ರು ಕೂಡ. ಇನ್ನೊಂದು ವಿಷಯ ಇದು ಅಂದ್ರೆ ತುಳುನಲ್ಲಿ ಸೂಪರ್ ಡೂಪರ್ ಹಿಟ್ ಆಲ್ರೆಡಿ ಆಗಿದೆ. ಬಟ್ ನಮ್ಮ ಉದ್ದೇಶ ಇರೋದು ತುಳು ಇಷ್ಟೊಂದೆಲ್ಲ ಇಲ್ಲೆಲ್ಲ ಬಂದು ಪ್ರಚಾರ ಏನಕ್ಕೆ ಮಾಡ್ತಾ ಇದೀವಿ ಅಂತಂದ್ರೆ ತುಳು ಮಾತ್ರ ಅಲ್ಲ, ಇದು ಕನ್ನಡ ಕೂಡ ಇದೆ. ಸೊ ಹಾಗಾಗಿ ಕನ್ನಡದವರು ಇನ್ನೊಂದು ಸ್ವಲ್ಪ ಜಾಸ್ತಿ ಜನ ನೋಡಬೇಕು. ಕನ್ನಡದಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಜನ ನೋಡಿದ್ರೆ ನಾವು ತುಳುನಲ್ಲಿ ಏನು ಮಾಡ್ತೀವಿ ಅದು ಕನ್ನಡದ ಜನತೆಗೂ ಗೊತ್ತಾದಂಗೆ ಆಗುತ್ತೆ. ಸೊ ಇವಾಗ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಇನ್ನಷ್ಟು ಕನ್ನಡ ಜನ ನೋಡಬೇಕು. ಸೊ ತುಳುನಲ್ಲಿ ಯಾವ ರೀತಿ ದೊಡ್ಡ ಹಿಟ್ ಆಗ್ತಾ ಇದೆ ಅದೇ ಹಿಟ್ನ ನಾವು ಕನ್ನಡದಲ್ಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ ದಯವಿಟ್ಟು ಇರಲಿ. ಥ್ಯಾಂಕ್ ಯು. ನವೆಂಬರ್ನಲ್ಲೇ ರಿಲೀಸ್ ಮಾಡಿದ್ರಿ. ಕರ್ನಾಟಕ ಜನರು ಒಂದ್ಸರಿ ಕೈ ಹಿಡಿದ್ರೆ ಅದನ್ನು ಹಿಂದೆ ಸರಿಯೋ ಮಾತೇ ಇಲ್ಲ. ಸೊ ಜೈ ಸಿನಿಮಾ ವೀಕ್ಷಕರೇ 14ನೇ ತಾರೀಕು ರಿಲೀಸ್ ಆಗಿದೆ. ದೇಶದಾದ್ಯಂತ ತೆರೆ ಕಂಡಿದೆ. ಈಗಾಗಲೇ ಥಿಯೇಟರ್ಗಳು ಕೂಡ ಕಂಪ್ಲೀಟ್ ಆಗಿ ಬುಕ್ಡ್ ಆಗ್ತಾ ಇದೆ. ಸೊ ನೀವು ಕೂಡ ಮಿಸ್ ಮಾಡದೆ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ನೋಡಿ. ತುಂಬ ಸ್ವೀಟ್ ಆಗಿ ರೂಪೇಶ್ ಶೆಟ್ಟಿ ಅವರು ಕೂಡ ನಿಮ್ಮನ್ನು ಕೇಳ್ಕೊಂಡಿದ್ದಾರೆ. ದೀಪಕ್ ಶೆಟ್ಟಿ ಅವರು ಕೂಡ ನಿಮ್ಮನ್ನು ಕೇಳ್ಕೊಂಡಿದ್ದಾರೆ. ಸುನಿಲ್ ಶೆಟ್ಟಿಯ ಮೇನ್ ಪಾತ್ರ ಕೂಡ ಇದೆ. ಸೊ ಇಷ್ಟೆಲ್ಲ ಇರುವಂತಹ ಸಿನಿಮಾವನ್ನ ಸೊ ಮಿಸ್ ಮಾಡದೆ ನೋಡಿ. ಇಬ್ರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ. ಜೈ ಸಿನಿಮಾ ಈಗಾಗಲೇ ತೆರೆ ಕಂಡು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಸೊ ಮಿಸ್ ಮಾಡದೆ ಕನ್ನಡ ಸಿನಿಮಾವನ್ನ ಉಳಿಸಿ ಬೆಳೆಸೋಣ. ಥಿಯೇಟರ್ಗೆ ಫ್ಯಾಮಿಲಿ ಸಮೇತವಾಗಿ ಸಿನಿಮಾವನ್ನ ನೋಡಿ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿ9.